ಇತಿಹಾಸದಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಹುಟ್ಟುತ್ತವೆ, ಬೆಳೆತವೆ ಮತ್ತೆ ಕಾಲಗರ್ಭದಲ್ಲಿ ಮರೆಯಾಗ್ ಹೋಗ್ತವೆ. ಆದ್ರೆ ಕೆಲವು ಮಾತ್ರ ತಮ್ಮ ಕಥೆಯನ್ನ ಕಲ್ಲಿನ ಮೇಲೆ ಅಚ್ಚೊತ್ತಿ ಶಾಶ್ವತವಾಗಿ ಉಳಿದ್ಬಿಡ್ತವೆ. ಅಂತಹ ಒಂದು ಅಮರ ಕಥೆನೇ ನಮ್ಮ ಹೊಯ್ಸಳರದ್ದು. ಅವ್ರು ಬಿಟ್ಟೋಗಿದ್ದು ಬರೀ ಒಂದು ರಾಜ್ಯವನ್ನಲ್ಲ, ಬದಲಿಗೆ ದಕ್ಷಿಣ ಭಾರತದ ನೆಲದ ಮೇಲೆ ಕಲೆಯ ರೂಪದಲ್ಲಿ ಅಚ್ಚಳಿಯದೆ ನಿಂತಿರೋ ಒಂದು ಮಹಾನ್ ಪರಂಪರೆಯನ್ನ. ಗಟ್ಟಿ ಕಲ್ಲುಗಳು ನಾಟ್ಯ ಮಾಡೋದನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಅಂದ್ರೆ ಖಂಡಿತವಾಗಿಯೂ ಹೊಯ್ಸಳರ ದೇವಾಲಯಗಳಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ಅಲ್ಲಿ ಶಿಲೆಗಳು ಕೇವಲ ನಿರ್ಜೀವ ವಸ್ತುಗಳಾಗಿ ಉಳಿಯೋದಿಲ್ಲ, ಬದಲಿಗೆ ಅವುಗಳಲ್ಲಿ ಜೀವ ತುಂಬಿ ಭಾವಪೂರ್ಣವಾಗಿ ಕುಣಿಯುತ್ತಿರುವ ಹಾಗೆ ಭಾಸವಾಗುತ್ತೆ. ಕಲ್ಲಿಗೆ ಜೀವ ತುಂಬುವ ಈ ಮಾಂತ್ರಿಕತೆಯೇ ಹೊಯ್ಸಳರ ಶಿಲ್ಪಕಲೆಯ ಅಸಲಿ ಶಕ್ತಿ. ಹಾಗಿದ್ರೆ ಒಂದು ದೇವಸ್ಥಾನವನ್ನ ನೋಡಿದ ತಕ್ಷಣ ಅದು ಹೊಯ್ಸಳರದ್ದೇ ಅಂತ ಪಕ್ಕಾ ಹೇಳೋದು ಹೇಗೆ? ಅದಕ್ಕೆ ಕೆಲವು ಕ್ಲೂಸ್ ಇವೆ. ಮೊದಲನೇದಾಗಿ, ನೆಲದಿಂದ ಮೇಲೆದ್ದಿರುವ ನಕ್ಷತ್ರಾಕಾರದ ವೇದಿಕೆಗಳು. ಆಮೇಲೆ ಸಾಬೂನಿನ ಥರ ಮೃದುವಾಗಿರುವ ಬಳಪದ ಕಲ್ಲಲ್ಲಿ ಕೆತ್ತಿದ ಸೂಕ್ಷ್ಮಾತಿಸೂಕ್ಷ್ಮ ಕುಸುರಿ ಕಲ್ಸ. ಅಷ್ಟೇ ಅಲ್ಲ, ಪ್ರತಿಯೊಂದು ಮೂರ್ತಿಯಲ್ಲೂ ಕಾಣುವ ಆ ನೃತ್ಯದ ಭಂಗಿಗಳು, ಇವೆಲ್ಲವೂ ಹೊಯ್ಸಳರ ಒಂದು ಯುನೀಕ್ ಸಿಗ್ನೇಚರ್ ಇದ್ದ ಹಾಗೆ. ಅವರ ಈ ಕ್ರಾಂತಿಕಾರಿ ಶೈಲಿಗೆ ಒಂದು ಅಧಿಕೃತ ಹೆಸರು ಕೂಡ ಇದೆ: ಕರ್ನಾಟ ದ್ರಾವಿಡ. ಇದು ಕೇವಲ ಉತ್ತರದ ನಾಗರ ಶೈಲಿ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಯ ಮಿಶ್ರಣ ಅಷ್ಟೇ ಅಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚು. ಇದು ಹೊಯ್ಸಳರ ಸೃಜನಶೀಲತೆಯಿಂದ ಹುಟ್ಟಿದ ಒಂದು ಸಂಪೂರ್ಣ ಹೊಸ ವಾಸ್ತುಶಿಲ್ಪದ ಭಾಷೆ ಅಂತಾನೆ ಹೇಳ್ಬಹುದು. ದೇವಸ್ಥಾನ ನಿರ್ಮಾಣದಲ್ಲಿ ಒಂದು ಹೊಸ ಮಾನದಂಡವನ್ನೇ ಸೃಷ್ಟಿಸಿತು. ಬನ್ನಿ ಅವರ 3 ಅದ್ಭುತ ಕಲಾಕೃತಿಗಳನ್ನ ನೋಡೋಣ. ಮೊದಲನೆಯದಾಗಿ ಬೇಲೂರಿನ ಚನ್ನಕೇಶವ ದೇವಾಲಯ. ಇಲ್ಲಿ ಶಿಲ್ಪಕಲೆ ಅದರ ಪೀಕ್ಗೆ ಹೋಗುತ್ತೆ. ಅಲ್ಲಿರುವ ಪ್ರತಿಯೊಂದು ಕಂಬವೂ ಒಂದು ಪ್ರತ್ಯೇಕ ಕಲಾಕೃತಿ. ಆಮೇಲೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಅಬ್ಬಾ, ಅದರ ಗೋಡೆಗಳೇ ಮಹಾಭಾರತ, ರಾಮಾಯಣದ ಕಥೆಗಳನ್ನ ಹೇಳೋ ಒಂದು ದೊಡ್ಡ ಕಲ್ಲಿನ ಪುಸ್ತಕದ ಹಾಗೆ ಇದೆ. ಇನ್ನು ಸೋಮನಾಥಪುರದ ಕೇಶವ ದೇವಾಲಯ, ಅದು ವಾಸ್ತುಶಿಲ್ಪದ ಸಿಮೆಟ್ರಿಗೆ ಒಂದು ಪರ್ಫೆಕ್ಟ್ ಉದಾಹರಣೆ. ಪ್ರತಿಯೊಂದು ತನ್ನದೇ ಆದ ಒಂದು ಪ್ರತ್ಯೇಕ ಜಗತ್ತು. ಇಷ್ಟೆಲ್ಲ ನೋಡಿದ್ಮೇಲೆ ಸಹಜವಾಗೇ ನಮ್ಮ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಓಡುತ್ತೆ: ಈ ಅದ್ಭುತಗಳನ್ನೆಲ್ಲ ಕಟ್ಟಿಸಿದವರು ಯಾರು? ಅದರ ಹಿಂದಿದ್ದ ಮಾಸ್ಟರ್ ಮೈಂಡ್ಗಳು ಯಾರು? ಅದಕ್ಕೆ ಉತ್ತರ ಬೇಕು ಅಂದ್ರೆ ನಾವು ಇತಿಹಾಸದ ಪುಟಗಳನ್ನ ಸ್ವಲ್ಪ ತಿರುವಿ ನೋಡ್ಲೇಬೇಕು. ಹೊಯ್ಸಳರದ್ದು ಸಾಮಾನ್ಯವಾದ ಏಳಿಗೆಯ ಕಥೆಯಲ್ಲ. ಮಲೆನಾಡಿನ ಗುಡ್ಡಗಾಡು ಪ್ರದೇಶದ ಮುಖ್ಯಸ್ಥರಾಗಿದ್ದವರು ಇಡೀ ದಕ್ಷಿಣ ಭಾರತವನ್ನೇ ಆಳುವ ಚಕ್ರವರ್ತಿಗಳಾಗಿ ಬೆಳೆದ ಒಂದು ರೋಚಕ ಕಥೆಯವರದ್ದು. ಅಂದ್ಹಾಗೆ ಅವರ ಕತೆ ಶುರುವಾಗೋಡು ಯಾವುದೇ ಭವ್ಯ ಅರಮನೆಯಲ್ಲಿ ಅಲ್ಲ, ಬದಲಿಗೆ ಮಲೆನಾಡಿನ ಮಂಜು ಮುಸುಕಿದ ಗುಡ್ಡಗಳಲ್ಲಿ. ಶಾಸನಗಳ ಪ್ರಕಾರ ಇವರು ಮಳೆ ಅನ್ನೋ ಬುಡಕಟ್ಟಿನ ನಾಯಕರು. ಅಲ್ಲಿಂದ ಶುರುವಾದ ಅವರ ಪಯಣ ಒಂದು ಮಹಾ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು ನಿಜಕ್ಕೂ ಗ್ರೇಟ್. ಹಾಗಿದ್ರೆ ಸ್ಥಳೀಯ ಮುಖ್ಯಸ್ಥರಾಗಿದ್ದವರು ಚಕ್ರವರ್ತಿಗಳಾಗಿ ಬೆಳೆದದ್ದು ಹೇಗೆ? ನೋಡಿ, ಈ ಹಾದಿಯಲ್ಲಿ ಕೆಲವು ಪ್ರಮುಖ ರಾಜರು ನಿರ್ಣಾಯಕ ಪಾತ್ರ ವಹಿಸಿದ್ರು. ಚೋಳರನ್ನು ಸೋಲಿಸಿ ಸ್ವತಂತ್ರ ರಾಜ್ಯ ಸ್ಥಾಪಿಸಿದ ವಿಷ್ಣುವರ್ಧನ, ಸಾಮ್ರಾಜ್ಯವನ್ನು ಅದರ ಉತ್ತುಂಗಕ್ಕೆ ಕೊಂಡೊಯ್ದ 2ನೇ ಬಲ್ಲಾಳ ಮತ್ತು ಉತ್ತರದ ದಾಳಿಗಳ ವಿರುದ್ಧ ಕೊನೆಯವರೆಗೂ ಹೋರಾಡಿದ ವೀರಬಲ್ಲಾಳ 3, ಇವರೆಲ್ಲರೂ ಈ ಸಾಮ್ರಾಜ್ಯದ ದೊಡ್ಡ ಶಿಲ್ಪಿಗಳು. ವಿಷ್ಣುವರ್ಧನನ ಮೊದಲ ಹೆಸರು ಬಿಟ್ಟಿದೇವ ಅಂತ. ಚೋಳರ ಮೇಲೆ ಐತಿಹಾಸಿಕ ಗೆಲುವು ಸಾಧಿಸಿದ ನಂತರ ಅವನು ವಿಷ್ಣುವರ್ಧನನಾದ. ಇದು ಕೇವಲ ಧರ್ಮ ಬದಲಾವಣೆ ಆಗಿರಲಿಲ್ಲ, ಅದೊಂದು ತುಂಬಾನೇ ಪವರ್ಫುಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿತ್ತು. ವೈಷ್ಣವ ಧರ್ಮವನ್ನ ಸ್ವೀಕರಿಸೋ ಮೂಲಕ ಅವನು ತನ್ನ ಸಾಮಂತಶಾಹಿ ಸಂಕೋಲೆಗಳಿಂದ ಹೊರಬಂದು ಒಂದು ಹೊಸ ಮಹತ್ವಾಕಾಂಕ್ಷೆಯುಳ್ಳ ಯುಗದ ಆರಂಭವನ್ನ ಘೋಷಿಸ್ತಿದ್ದ. ಇಂತಹ ಅದ್ಭುತ ಕಲೆ, ವಾಸ್ತುಶಿಲ್ಪಕ್ಕೆಲ್ಲ ಕೇವಲ ಕಲಾಕಾರರಿದ್ರೆ ಸಾಕಾಗಲ್ಲ ಅಲ್ವಾ? ಅದರ ಹಿಂದೆ ಒಂದು ಸ್ಥಿರವಾದ ಆಡಳಿತ ಮತ್ತು ಶ್ರೀಮಂತ ಆರ್ಥಿಕತೆಯ ಬೆಂಬಲ ಖಂಡಿತ ಬೇಕು. ಹಾಗಿದ್ರೆ ಹೊಯ್ಸಳರು ಅಂಥ ಒಂದು ಸುವರ್ಣಯುಗದ ಬ್ಲೂಪ್ರಿಂಟನ್ನು ಹೇಗೆ ಸಿದ್ಧಪಡಿಸಿದ್ರು? ಅವರ ಆಡಳಿತ ವ್ಯವಸ್ಥೆ ಎಷ್ಟು ಚಾಣಾಕ್ಷತನದಿಂದ ಕೂಡಿತ್ತು ನೋಡಿ. ಕೇಂದ್ರದಲ್ಲಿ ರಾಜ ಮತ್ತು ದಂಡನಾಯಕರು ಪ್ರಮುಖ ನಿರ್ಧಾರಗಳನ್ನು ತಗೊಳ್ತಿದ್ರೆ, ಸ್ಥಳೀಯ ಮಟ್ಟದಲ್ಲಿ ನಾಡಗೌಡ್ರು ಮತ್ತು ಗ್ರಾಮಸಭೆಗಳಿಗೆ ಸಾಕಷ್ಟು ಸ್ವಾಯತ್ಯತೆ ಕೊಟ್ಟಿದ್ರು. ಅಂದ್ರೆ ಎಲ್ಲಾ ಪವರ್ ಒಬ್ಬರ ಕೈಯಲ್ಲೇ ಇರಲಿಲ್ಲ. ಅಧಿಕಾರದ ಈ ವಿಕೇಂದ್ರೀಕರಣವೇ ಅವರ ಆಡಳಿತದ ಯಶಸ್ಸಿನ ಹಿಂದಿನ ದೊಡ್ಡ ರಹಸ್ಯಗಳಲ್ಲಿ ಒಂದು. ಸರಿ, ಈ ಕಲೆಗೆಲ್ಲ ದುಡ್ಡೆಲ್ಲಿಂದ ಬರ್ತಿತ್ತು? ಅವರ ಖಜಾನೆಯ ದೊಡ್ಡ ಭಾಗ, ಅಂದರೆ ಸುಮಾರು 45% ಮುಂದುವರೆದ ಕೃಷಿ ವ್ಯವಸ್ಥೆಯಿಂದಾನೇ ಬರ್ತಿತ್ತು. ಇನ್ನೊಂದು ದೊಡ್ಡ ಪಾಲು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ. ಒಂದು ಕ್ಷಣ ಯೋಚನೆ ಮಾಡಿ, ಹೊಯ್ಸಳರ ಹಡಗುಗಳು ಮಸಾಲೆ, ರತ್ನ, ಬಂಗಾರ ಹೊತ್ತು ಅರೇಬಿಯನ್ ಕೊಲ್ಲಿ, ಶ್ರೀಲಂಕಾ, ಚೀನಾದವರೆಗೂ ಹೋಗ್ತಿತ್ತು. ಈ ಆರ್ಥಿಕ ಶಕ್ತಿಯೇ ಅವರ ಕಲಾತ್ಮಕ ಕನಸುಗಳಿಗೆ ರೆಕ್ಕೆಪುಕ್ಕ ನೀಡಿತು. ಆದರೆ
ಹೊಯ್ಸಳರ ಪರಂಪರೆ ಕೇವಲ ಕಲ್ಲು ಕಟ್ಟಡಗಳಿಗೆ ಸೀಮಿತವಾಗಿರಲಿಲ್ಲ. ಅವರ ಕಾಲ ಕನ್ನಡ ಸಾಹಿತ್ಯದ ಒಂದು ಸುವರ್ಣ ಯುಗ. ಜನ್ನ, ರಾಘವಾಂಕರಂತಹ ಮಹಾಕವಿಗಳು ಅಮರ ಕಾವ್ಯಗಳನ್ನ ರಚಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಜೈನ, ಶೈವ, ವೈಷ್ಣವ ಹೀಗೆ ಹಲವು ಧರ್ಮಗಳು ಒಂದೇ ಕಡೆ ಅಕ್ಕಪಕ್ಕದಲ್ಲಿ ಸಾಮರಸ್ಯದಿಂದ ಬೆಳೆದುವು. ಇದು ಅವರ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಹಿಡಿದ ಕನ್ನಡಿ. ಆದರೆ ಇತಿಹಾಸದ ನಿಯಮದಂತೆ ಪ್ರತಿಯೊಂದು ಮಹಾನ್ ಸಾಮ್ರಾಜ್ಯಕ್ಕೂ ಒಂದು ಅಂತ್ಯಕಾಲ ಬಂದೇ ಬರುತ್ತೆ. ಹೊಯ್ಸಳರ ಸುವರ್ಣಯುಗವು ಇದಕ್ಕೆ ಹೊರತಾಗಿರ್ಲಿಲ್ಲ. ಹಾಗಿದ್ರೆ ಅವರ ಪತನದ ಕಥೆಯೇನು ಮತ್ತು ಅದು ನಮ್ಗೆ ಬಿಟ್ಟು ಹೋದ ಪಾಠಗಳೇನು? ಒಂದು ದೊಡ್ಡ ಸಾಮ್ರಾಜ್ಯ ಒಂದೇ ದಿನದಲ್ಲಿ ಪತನವಾಗೋದಿಲ್ಲ. ಹೊಯ್ಸಳರ ವಿಷಯದಲ್ಲೂ ಹಾಗೇನೇ ಆಯ್ತು. ಒಂದೆಡೆ ಉತ್ತರದಿಂದೆ ದೆಹಲಿ ಸುಲ್ತಾನರ ನಿರಂತರ ವಿನಾಶಕಾರಿ ದಾಳಿಗಳು, ಇನ್ನೊಂದೆಡೆ ಸಾಮ್ರಾಜ್ಯದ ಒಳಗೆ ಆಡಳಿತಾತ್ಮಕ ವಿಭಜನೆಗಳು. ಈ ಹೊರಗಿನ ಮತ್ತು ಒಳಗಿನ ಬಿರುಗಾಳಿಗಳೆರಡೂ ಸೇರಿ ಅವರ ಶಕ್ತಿಯನ್ನು ನಿಧಾನವಾಗಿ ಕೊರೆದು ಹಾಕ್ಬಿಟ್ವು. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಹೊಯ್ಸಳರ ಅಂತ್ಯ ಒಂದು ಸಂಪೂರ್ಣ ಅಂತ್ಯವಾಗಿರ್ಲಿಲ್ಲ. ಅದೊಂದು ಪರಿವರ್ತನೆಯಾಗಿತ್ತು. ಅವರ ಸಾಮ್ರಾಜ್ಯದ ಬೂದಿಯಿಂದಲೇ ದಕ್ಷಿಣ ಭಾರತದ ಮತ್ತೊಂದು ಮಹಾನ್ ಶಕ್ತಿ ವಿಜಯನಗರ ಸಾಮ್ರಾಜ್ಯ ಉದಯಿಸಿತು. ಅದರ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕ ಸಹೋದರರು ಒಂದು ಕಾಲದಲ್ಲಿ ಹೊಯ್ಸಳರ ಸೇನೆಯ ಅಧಿಕಾರಿಗಳಾಗಿದ್ರು ಅಂದೇ ನಂಬ್ತೀಯಾ? ಹಾಗಿದ್ರೆ ಅಂತಿಮವಾಗಿ ಇವತ್ ನಮ್ಗೆ ಉಳ್ದಿರೋದೇನು? ಹೊಯ್ಸಳರ ಪರಂಪರೆ ಕೇವಲ ಹಾಳಾದ ನಗರಗಳ ಕಥೆಯಲ್ಲ. ಅವರ ಪ್ರಭಾವ ದಕ್ಷಿಣ ಭಾರತದ ಕಲೆ, ಸಾಹಿತ್ಯ ಮತ್ತು ಆಡಳಿತದ ಮೇಲೆ ಶತಮಾನಗಳ ಕಾಲ ಮುಂದುವರೆಯಿತು. ಅವರ ವಾಸ್ತುಶಿಲ್ಪ ಶೈಲಿ, ಜಲ ನಿರ್ವಹಣೆಯ ಮಾದರಿಗಳು ಮುಂದಿನ ಪೀಳಿಗೆಗಳಿಗೆ ಒಂದು ದೊಡ್ಡ ಸ್ಫೂರ್ತಿಯ ಸೆಲೆ ಆದವು. ಇದೆಲ್ಲವೂ ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ರಾಜರು, ಸಾಮ್ರಾಜ್ಯಗಳು ಕಾಲದ ಮರಳಿನಲ್ಲಿ ಅಳಿಸಿ ಹೋಗ್ಬಹುದು ಸರಿ, ಆದರೆ ಅವರು ಕಲ್ಲಿನಲ್ಲಿ ಹೇಳಿಹೋದ ಕಥೆಗಳು ಮಾತ್ರ ತಲೆಮಾರುಗಳಿಂದ ತಲೆಮಾರುಗಳಿಗೆ ಜೀವಂತವಾಗಿರ್ತವೆ. ಹೊಯ್ಸಳರ ಕಥೆಯೂ ಹಾಗೆಯೇ ಇಂದಿಗೂ ಆ ಕಲ್ಲುಗಳಲ್ಲೇ ಜೀವಂತವಾಗಿದೆ, ನಮ್ಮ ಜೊತೆ ಮಾತನಾಡುತ್ತಲೇ ಇದೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.